ಸ್ನೇಹಿತರೆ ನಮಸ್ತೆ, ನಾನು ನಿಮ್ಮ ಸಚಿನ್ ಬಾಲ್ಗೊಂಡ್. ಸ್ನೇಹಿತರೆ, ಇವತ್ತು ಆ್ಯಪಲ್ ಫಸ್ಟ್ ಕಟಿಂಗ್ ಯಾವ ರೀತಿ ಮಾಡಬೇಕಂತ ಹೇಳಿ ಸಾಕಷ್ಟು ಜನ ಕೇಳ್ತಿದ್ರಿ. ಅಂದರೆ ಫಸ್ಟ್ ಕಟಿಂಗ್ ಯಾವ ರೀತಿ ಮಾಡಬೇಕು ಸರ್, ಗೊತ್ತಾಗ್ತಿಲ್ಲ, ಯಾವ ರೀತಿ ಎಲ್ಲಿಂದ ಮಾಡಬೇಕು ಫಸ್ಟ್ ಕಟಿಂಗು ಅಂತ ಹೇಳಿ ನಾನು ತೋರಿಸ್ತೀನಿ ಬರ್ರಿ. ಫಸ್ಟ್ ಕಟಿಂಗ್ ಎಲ್ಲಿಂದ ಮಾಡಬೇಕು, ಯಾವ ರೀತಿ ಮಾಡಬೇಕಂತೇಳಿ ನೀವು ನೋಡ್ತಿರ್ಬೋದು. ಪ್ಲಾಂಟೇಷನ್ ಆಗಿ ಹೆಚ್ಚು ಕಡಿಮೆ 1.5 ರಿಂದ 2 ತಿಂಗಳಾಗಿದೆ. ನೀವು 1 ತಿಂಗಳಿಗೂ ಕೂಡ ಕಟಿಂಗ್ ಮಾಡ್ಕೋಬೋದು. ಪ್ಲಾಂಟೇಷನ್ ಆದ ತಕ್ಷಣ 25 ದಿನದ ಮೇಲೆ ಯಾವಾಗಾದರೂ ನೀವು ಕಟಿಂಗ್ ಮಾಡ್ಬೇಕಂದ್ರೆ ರೂಟು ಭೂಮಿಗೆ ಸೆಟ್ ಆಗಿರಬೇಕು. ಭೂಮಿಗೆ ಸೆಟ್ ಆದ ತಕ್ಷಣ ನೀವು ಯಾವಾಗ ಬೇಕಾದರೂ ಕಟಿಂಗನ್ನು ಮಾಡ್ಕೋಬೋದು. ಮತ್ತು ಅದೇ ರೀತಿಯಾಗಿ ನೀವು ಇದೇನು ಇಲ್ಲಿ ಗ್ರಾಫ್ಟ್ ಇದೆ, ಇದು ಗ್ರಾಫ್ಟ್ ಆಗಿದ್ದು. ಈ ಗ್ರಾಫ್ಟ್ ಕೆಳಭಾಗ ನಾನು ಹೇಳಿದ್ದೆ ನಿಮಗೆ, ಗ್ರಾಫ್ಟ್ ಮುಚ್ಚಬಾರ್ದು ಅಂಥೇಳಿ. ಗ್ರಾಫ್ಟ್ ಓಪನ್ನಲ್ಲೇ ಇರಬೇಕು, ಅಂದರೆ ನಿಮಗೆ ಗಿಡ ಸಾಯೋದು ಪ್ರಮಾಣ ಕಡಿಮೆ ಇರ್ತದೆ. ಮತ್ತು ಅದೇ ರೀತಿಯಾಗಿ ಯಾವ ರೀತಿ ಕಟಿಂಗ್ ಮಾಡಬೇಕಂದ್ರೆ, ಪ್ರತಿಯೊಂದು ಗಿಡ ನೀವು ನೋಡ್ತಿರಬೇಕು 2 ಫೀಟು ನೆಲದಿಂದ 2 ಫೀಟ್ ಎಲ್ಲಿಗೆ ಆಗ್ತದೋ, ಅಂದರೆ ಗ್ರಾಫ್ಟ್ ಅಲ್ಲ, ನೆಲದಿಂದ 2 ಫೀಟು ಎಲ್ಲಿಗೆ ಆಗ್ತದೋ ಅಲ್ಲಿಗೆ ಇಷ್ಟು, ಈ 2 ಫೀಟಿಗೆ ನೀವು ಕಟಿಂಗನ್ನು ಮಾಡ್ಕೋಬೇಕಾಗ್ತದೆ. ನೀವು ನೋಡ್ತಿರ್ಬೋದು. ಅಂದರೆ ಕೆಲವೊಂದಿಷ್ಟು ಬ್ರಾಂಚಸ್ ಎಲ್ಲ ಬಂದಿರ್ತದೆ, ಮಗ್ಳು ಕೆಲವೊಂದು ರೈತರಿಗೆ ಬಂದಿರ್ತದೆ. ನೋಡ್ಬೋದು ಕಟಿಂಗ್ ಆಯ್ತು. ಈಗ ಈ ರೀತಿ ಕಟಿಂಗ್ ಸ್ಲೈಟಾಗಿ ಕಟಿಂಗ್ ಆಗಬೇಕು. ಕಟಿಂಗ್ ಆದ ತಕ್ಷಣ ಈಗ 2 ಫೀಟ್ ಗಿಡ ಇದೆ. ಈಗ ಕೆಲವೊಂದಿಷ್ಟು ಜನಕ್ಕೆ ಹೆಂಗೆ ಬಂದಿರ್ತದೆ ಅಂದರೆ, ಸೈಡಲ್ಲಿ ಬಂದಿರ್ತದೆ. ಇಲ್ಲಿ ಬಂದದ ಸರ, ಇಲ್ಲಿ ಬಂದದ 1.5 ಫೀಟ್ ಕೆಳಭಾಗ ಏನು ಬಂದಿರ್ತದೋ ಪೂರ್ಣವಾಗಿ ತಕ್ಕೋಬೇಕಂದ್ರೆ, ಹಿಂಗೆ ಅಡ್ಡ ಎಲ್ಲ ಬಂದಿರ್ತದೆ ಈ ರೀತಿ. ಅದನ್ನು 1.5 ಫೀಟ್ ಕೆಳಭಾಗವನ್ನು ಪೂರ್ಣವಾಗಿ ನೀವು ತಕ್ಕೋಬೇಕಂದ್ರೆ ಒರೆಸಿಬಿಡಬೇಕು. ನೀವೇನು 1.5 ಫೀಟ್ ಮೇಲ್ಗಡೆ ಭಾಗ ಇರ್ತದೆ ಚೆನ್ನಾಗಿರೋದು, ಒಂದು 3 ಕಣ್ಣನ್ನು ಬಿಟ್ಕೊಂಡು ಮೇಲ್ಗಡೆ ಹೋಗಬೇಕಾಗ್ತದೆ. ಅಂದರೆ 2 ಫೀಟ್ವರೆಗೆ ಗ್ರೌಂಡ್ ಕ್ಲಿಯರೆನ್ಸ್ ಅಂತೀವಿ ನಾವು. ಅಂದರೆ ಈ ರೀತಿ ಮಾಡ್ಕೋಬೋದು. ಅಂದರೆ ಈಗ ನಾವು ಇದು 2 ಫೀಟ್ವರೆಗೆ ಯಾವುದೂ ಕಣ್ಣನ್ನು ಬಿಡಬಾರ್ದು. 2 ಫೀಟು ಮೇಲ್ಗಡೆ ಭಾಗ ಒಂದು 3 ಕಣ್ಣನ್ನು ಬಿಟ್ಟು ತೊಗೊಂಡು ಕಟಿಂಗ್ ಮಾಡ್ತಾ ಹೋಗಬೇಕಾಗ್ತದೆ. ನೀವು 2 ಫೀಟ್ವರೆಗೆ ಗ್ರೌಂಡ್ ಕ್ಲಿಯರೆನ್ಸ್ ಇಟ್ಕೋಬೇಕಾಗ್ತದೆ. ಈ ರೀತಿ ಮಾಡೋದ್ರಿಂದ ಒಂದು ಗಿಡಕ್ಕೆ ಚೆನ್ನಾಗಿ ಸೇಫ್ ಬರ್ತದೆ, ಮತ್ತು ಚೆನ್ನಾಗಿ ಕೂಡ ನಿಮಗೊಂದು ಗಾಳಿ ಬೆಳಕು ಆಡಂಗೆ ನೀವು ಕಟಿಂಗನ್ನು ತೊಗೋಬೋದು. ಅದೇ ರೀತಿಯಾಗಿ ನೆಕ್ಸ್ಟು 2ನೇ ಕಟಿಂಗ್ ಯಾವ ರೀತಿ ಮಾಡಬೇಕು, 3ನೇ ಕಟಿಂಗ್ ಯಾವ ರೀತಿ ಮಾಡಬೇಕು ಅಂತ ಹೇಳಿ ಪ್ರತಿಯೊಂದು ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಅದೇ ರೀತಿ ನನ್ನ ಚಾನಲ್ ಸಬ್ಸ್ಕ್ರೈಬನ್ನು ಮಾಡಿರಿ ಅಂತ ಹೇಳಿ ನಾನು ನಿಮ್ಗೆ ಕೇಳ್ಕೊಳ್ತೀನಿ. ನಮಸ್ತೆ.